ಟೀಮ್ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ವೆಸ್ಟ್ ಇಂಡೀಸ್ಗೆ ತಲುಪಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೆದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಬಳಿಕ ಕೆಲ ದಿನಗಳ ಕಾಲ ಲಂಡನ್ನಲ್ಲಿ ಉಳಿದಿದ್ದ ವಿರಾಟ್ ಫ್ಯಾಮಿಲಿ ಜೊತೆಗೆ ಖುಷಿಯ ಕ್ಷಣಗಳನ್ನು ಕಳೆದಿದ್ರು. ಇನ್ನು ಜುಲೈ 12ರಿಂದ ಭಾರತ ವೆಸ್ಟ್ ಇಂಡೀಸ್ ಮಧ್ಯೆ ಪ್ರವಾಸ ಸರಣಿಗಳು ನಡೆಯೋದ್ರಿಂದ ವಿರಾಟ್ ಬಿಡುವು ಮುಗಿಸಿಕೊಂಡು ಕೆರಿಬಿಯನ್ ಕಂಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಭಾರತೀಯ ಕ್ರಿಕೆಟ್ ತಂಡದ ವೇಗಿ ಉಮೇಶ್ ಯಾದವ್ ಮತ್ತು ಅವರ ಪತ್ನಿ ತಾನ್ಯಾ ವಧ್ವಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಉಮೇಶ್ ಮತ್ತು ತಾನ್ಯಾ ದಂಪತಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ವೆಸ್ಟ್ ಇಂಡೀಸ್ ಪ್ರವಾಸಕ್ಕೆ ಪ್ರಕಟಿಸಲಾದ ತಂಡದಲ್ಲಿ ಇಲ್ಲದ ಕಾರಣ ಯಾದವ್ ಸದ್ಯ ಕುಟುಂಬದ ಜೊತೆಗೆ ಸಮಯ ಕಳೆಯುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ ಆಶಸ್ ಟೆಸ್ಟ್ ಪಂದ್ಯಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ತಂಡವೇ ಪಾರಮ್ಯ ಮೆರೆದಿದೆ ಅಂತ ಅಂಕಿ ಅಂಶಗಳು ಹೇಳುತ್ತಿವೆ. ಸದ್ಯ ನಡೆಯುತ್ತಿರುವ ಆಶಸ್ ಟೆಸ್ಟ್ ಸರಣಿಯಿಂದ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ 2-0 ಮುನ್ನಡೆ ಸಾಧಿಸಿದೆ. ಕಳೆದ 8 ವರ್ಷಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಕಾಂಗರೂ ಪಡೆ 18 ಪಂದ್ಯಗಳನ್ನಾಡಿದೆ. ಇದರಲ್ಲಿ 13 ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ಗೆದ್ದಿದ್ರೆ 2 ಪಂದ್ಯವಷ್ಟೇ ಇಂಗ್ಲೆಂಡ್ ಗೆದ್ದಿದೆ. ಇಂಗ್ಲೆಂಡ್ ವಿರುದ್ಧದ ಆಶಸ್ ಸರಣಿಯ ಮೊದಲನೇ ಪಂದ್ಯದ ಕೊನೆ ಕ್ಷಣದಲ್ಲಿ ಆಸ್ಟ್ರೇಲಿಯಾದ ಅನುಭವಿ ಸ್ಪಿನ್ನರ್ ನಾಥನ್ ಲಿಯಾನ್ ಗಾಯಗೊಂಡಿದ್ರು. ಹೀಗಾಗಿ ಆಶಸ್ ಸರಣಿಯ ಇನ್ನುಳಿದ ಪಂದ್ಯಗಳಲ್ಲಿ ಲಿಯಾನ್ ಆಡ್ತಿಲ್ಲ. ಲಿಯಾನ್ ಬದಲಿಗೆ ಯುವ ಸ್ಪಿನ್ನರ್ ಡಾಟ್ ಮರ್ಫಿಗೆ ಅವಕಾಶ ನೀಡಲಾಗುತ್ತೆ ಅಂತ ವರದಿಗಳು ಹೇಳುತ್ತಿವೆ. ಮೂರನೇ ಆಶಸ್ ಪಂದ್ಯ ಲೀಡ್ಸ್ನ ಹೆಡ್ಲಿಂಗಿಯಲ್ಲಿ ಜುಲೈ 6ರಿಂದ ಶುರುವಾಗಲಿದೆ. ಆಶಸ್ ದ್ವಿತೀಯ ಟೆಸ್ಟ್ ವೇಳೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಜಾನಿ ಬೆಸ್ಟ್ರೋವ್ ಔಟ್ ಆಗಿರುವ ಬಗ್ಗೆ ಚರ್ಚೆಗಳು ಜೋರಾಗ್ತಲೇ ಇದೆ. ಮಂಕಡಿಂಗ್ ರೀತಿಯಲ್ಲೇ ವಿನಾಕಾರಣ ಬೆಸ್ಟ್ರೋವ್ನನ್ನ ಔಟ್ ಮಾಡಿದ್ದಕ್ಕೆ ಆಸ್ಟ್ರೇಲಿಯಾ ತಂಡ ಟೀಕೆಗೂ ಗುರಿಯಾಗ್ತಿದೆ. ಈ ಮಧ್ಯೆ ಬೆಸ್ಟ್ರೋವ್ ಔಟ್ಗೆ ಆಸ್ಟ್ರೇಲಿಯಾ ತಂಡ ಕ್ಷಮೆ ಯಾಚಿಸಬೇಕು ಅಂತ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟರ್ ಜೆಫ್ರಿ ಬೈಕಾಟ್ ಆಗ್ರಹಿಸಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಸರ್ಕಸ್ ಸಿನಿಮಾ ಇತ್ತೀಚೆಗಷ್ಟೇ ತೆರೆ ಕಂಡಿತ್ತು. ಒಳ್ಳೆಯ ಕಲೆಕ್ಷನ್ ಮಾಡುವ ಮೂಲಕ ಚಿತ್ರ ಸೂಪರ್ ಹಿಟ್ ಆಗಿದೆ. ಹೀಗಾಗಿ ಸಿನಿಮಾ ಹಿಸ್ಟಾರಿಕಲ್ ಮಾಸ್ ಹಿಟ್ ಆಗಿರೋ ಬಗ್ಗೆ ರೂಪೇಶ್ ಶೆಟ್ಟಿ ಸಂತಸವನ್ನು ಹಂಚಿಕೊಂಡ್ರು. ಸಿನಿ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದ್ದು ವಿದೇಶಗಳಲ್ಲೂ ಸರ್ಕಸ್ ಆಟ ಜೋರಾಗಿರುವುದಾಗಿ ಹೇಳಿದ್ರು. ಇದೇ ಖುಷಿಯಲ್ಲಿ ತಂಡ ಸೆಲೆಬ್ರಿಟಿ ಶೋ ಹಮ್ಮಿಕೊಂಡಿದ್ದು ಬಿಗ್ ಬಾಸ್ ಮನೆ ಮಂದಿ ರಾಕೇಶ್ ಅಡಿಗ, ದಿವ್ಯಾ ಉರುಡುಗ, ಅರವಿಂದ್ ಕೆಪಿ, ನವಾಜ್, ನಂದು ಸೇರಿದಂತೆ ಹಲವರು ಭಾಗಿಯಾಗಿ ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು.